ನಿಮ್ಗೆ ಯಾವ ತರ ವಿಡಿಯೋ ಬೇಕು ಕಮೆಂಟ್ ಮಾಡಿ ಗೈಸ್ ಅಂತ ನಾನು ನಿಮ್ಗೆ ಡೈಲಿ ಫುಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಫುಡ್ ರೆಸಿಪಿ ತೋರಿಸ್ತಿದ್ದೀನಿ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನನಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ನಿಮ್ಗೆ ಡೈಲಿ ಬ್ಲಾಗ್ ಹಾಕಕ್ಕಾಗ್ತಿಲ್ಲ. ನಿಮ್ಗೆ ಬೇಜಾರಾಗಬಾರ್ದು ಅಂತ ನಾನು ನಿಮ್ಗೆ ಡೈಲಿ ಫುಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ನಂದು ಎಕ್ಸಾಮ್ ಮುಗ್ದೋಗ್ಬಿಡುತ್ತೆ ಗೈಸ್. ಬನ್ನಿ ನಿಮ್ಗೆ ಇವತ್ತು ಇನ್ನೊಂದು ಫುಡ್ ರೆಸಿಪಿ ತೋರಿಸ್ತಿದ್ದೀನಿ. ನೋಡಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರೆ. ಅಮ್ಮ, ಇವತ್ತು ಯಾವ ಟೈಪ್ ಫುಡ್ ರೆಡಿ ಮಾಡ್ತಿದ್ದೀರಾ? ಇದು ಸೊಂಡೆಕಾಯಿ ಮಸಾಲ ರೆಸಿಪಿ. ಇದು ಸೊಂಡೆಕಾಯಿ ತಗೊಂಡಿದ್ದೀನಿ 1 ಕಪ್ಪು. ಇಷ್ಟೇ ಸಿಕ್ಕಿತ್ತು, ಬೆಂಗಳೂರಲ್ಲಿ ಕಡಿಮೆನೇ ಇದು ಸಿಗೋದು. ಇವತ್ತಿಷ್ಟು ಸಿಕ್ಕಿದೆ. ಇಲ್ಲಿ ಒಂದು 3 ಟೊಮೊಟೊ ತಗೊಂಡಿದ್ದೀನಿ, ಒಂದು 3 ಈರುಳ್ಳಿ ತಗೊಂಡಿದ್ದೀನಿ, 1-2 ಒಣಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಇಲ್ಲಿ ಸ್ವಲ್ಪ ಮಸಾಲೆ ಪೌಡ್ರು, ಬೇಳೆ ಸಾಂಬಾರ್ ಪೌಡ್ರು, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ. ಬನ್ನಿ ಗೈಸ್, ಯಾವ ಥರ ಮಾಡೋದು ಅಂತ ನೋಡೋಣ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ, ಸವಿಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ, ಸವಿಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ, ಸವಿಜೇನಿನಂತೆ. ಗಂಡು ಹೆಣ್ಣು ಎಂದೆಂದು ಒಂದು ಗೂಡಲೆಂದೇ ಹುಟ್ಟಿತೇನೋ ಈ ಪ್ರೀತಿಯ ಅನುರಾಗ. ಕನಸು ಎಲ್ಲೋ ಎಲ್ಲೋ ಮನಸ್ಸು, ಪ್ರೇಮ ಮೂಡಿದಾಗ ಪ್ರೀತಿ ಹಾಡಿದಾಗ, ನಾನು ನೀನು ಹೀಗೆ ಸೇರಿ ಹೋದಾಗ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ, ಸವಿಜೇನಿನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ, ಸವಿಜೇನಿನಂತೆ. ಗೈಸ್, ನಿಮ್ಗೆ ಫುಡ್ ರೆಸಿಪಿ ವಿಡಿಯೋ ಬೇಕಾ, ಚಾಲೆಂಜ್ ವಿಡಿಯೋ ಬೇಕಾ, ಯಾವ ತರ ವಿಡಿಯೋ ಬೇಕು ಕಮೆಂಟ್ ಮಾಡಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ, ಬಾಯ್.